ಆಗ್ತಾ ಇಲ್ಲ. ಅವರ ವಿಚಾರ ನನಗಿರ್ಬೋದು, ಅವರ ಕುಟುಂಬ ವರ್ಗದವರಿಗಿರ್ಬೋದು, ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ, ಅವರೆಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೋಡಿದ್ದೇವೆ. ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆನೂ ಇಲ್ಲ, ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ. ಹೆಂಗೆ ಸಂಪರ್ಕ ಮಾಡೋದು ಅಂದರೆ ಹೆಂಗೆ ಸಿಕ್ಕಿದ ತಾನೇ ಸಂಪರ್ಕ ಮಾಡೋದು. ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಯಾರೂ ಅದರಿಂದ ಯಾರಿಗೂ ಗೊತ್ತಿಲ್ಲ. SIT ತನಿಖೆ ಅದೆಲ್ಲವೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಹೊರ ಬರಬೇಕು, ಸತ್ಯಾಂಶ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಯಾವುದೇ CBI ಕೊಡೋ ಪ್ರಶ್ನೆ ಇಲ್ಲ, ನನ್ನ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ, ಅವ್ರ ನಂಬಿಕೆ ಇಡಿ, ಅವ್ರು ನಂಬ್ತಾರೆ. ಕರೆಕ್ಟಾಗಿ ಎಲ್ಲನೂ ಕೂಡ ಯಾರು ಪೆನ್ ಡ್ರೈವ್ ತಯಾರು ಮಾಡಿದ್ರು, ವಿತರಣೆ ಮಾಡಿದವರು ಅವ್ರನ್ನೂ ಕಂಡು ಹಿಡಿತಾರೆ. ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆನೂ ಕೂಡ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲಿ JDS ಪ್ರೊಟೆಸ್ಟ್ ಮಾಡಿದಂಥ ವಿಚಾರ, HD ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡದೆ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡಿದ್ವಿ ಹೊರತು ಪ್ರಜ್ವಲ್ ರೇವಣ್ಣ ಅವ್ರದಕ್ಕೋಸ್ಕರ ನಾವು ಮಾಡಿಲ್ಲ. ಹೌದು, SIT ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ SIT ಅವರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ. ತಮಿಳುನಾಡಲ್ಲಿ, ಚೆನ್ನೈನಲ್ಲಿ, ಮಲೇಷಿಯಾದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ತಯಾರಿಸಿದ್ದಾರೆ, ಅಲ್ಲೆಲ್ಲ ಇದು ಮಾಡಿದ್ದಾರೆ, ಲ್ಯಾಬಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಿರೋದ್ರಿಂದ CBI ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ ಅಷ್ಟೇ. ಅದೆಲ್ಲವೂ ಏನಕ್ಕಾಗಿದ್ದಾರೆ, ಏನು ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಇನ್ಯಾರಿಗೂ ಅವ್ರ ವಿಚಾರ ಗೊತ್ತಿಲ್ಲ.